गुलबर्गा ज़िले के सुपरिटेंडेंट ऑफ पुलिस ने मीडिया से बात करते हुए बताया कि 2024 में ज़िले भर के पुलिस स्टेशन में कई सारे चोरी के केसेस में अक्यूज्ड को अरेस्ट करने के बाद उन सारी चोरी के चीज़ों को यानी कि उन सारे तमाम जेवरात रहने दो, जो भी चीज़ें रहने दो, सारी चीज़ों को रिकवरी किया गया है और रिकवरी होने के बाद जिन जिन की चीज़ें थे उनको उनके हवाले कर दिया गया है, जिसमें टोटल 69 केसेस में 29 केसेस रिकवर हुए हैं और प्रॉपर्टी ओनर्स के हवाले कर दिया गया है, जिसमें 40 केसेस में भी रिकवरी कर प्रॉपर्टीज़ के ओनर्स को हवाले कर दिया गया है। टोटल 1,24,000 नकद रकम और 239 ग्राम सोने के जेवरात और 85 ग्राम चांदी, 58 टू व्हीलर्स और 15 मोबाइल फ़ोन्स को भी उनके हवाले कर दिया। जो किसान होते हैं उनकी भी चीज़ों को उनके हवाले कर दिया गया, जैसे कि 2 पंप सेट, बोलेरो पिकअप व्हीकल एक और एक ऑटो रिक्शा। इससे पहले 29 केसेस में हम लोग ऑलरेडी सारी चीज़ें दे चुके हैं, जिसमें 2,01,000 रुपये नकद रकम और 149 ग्राम सोने और 149 ग्राम सोने के जेवरात और 230 ग्राम चांदी, 30 टू व्हीलर्स और 69 केसेस में 3,25,000 रुपये नकद रकम और 388 ग्राम के सोने के जेवरात और 315 ग्राम चांदी, 88 टू व्हीलर्स, 15 मोबाइल फ़ोन्स, पंप सेट, बोलेरो पिकअप व्हीकल, ऑटो रिक्शा प्रॉपर्टीज़ को रिकवर कर उनके ओनर के हवाले कर दिया गया है। और एसपी अदुल श्रीनिवास ने बताया कि 1 महीने कुछ केसेस रिकवर किए, लेकिन अभी कोर्ट में रहने की वजह से उन सारी चीज़ों को नहीं दिया जा रहा है। इस मौके पर एसपी अदुल श्रीनिवास जी ने और क्या कहा, आइए सुनते हैं। ಎಲ್ಲರಿಗೂ ನಮಸ್ಕಾರ। ಈ ದಿನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಯಾವುದು ಕಳ್ಳತನ ಪ್ರಕರಣಗಳಲ್ಲಿ ಯಾವುದು ನಾವು ಪತ್ತೆ ಹಚ್ಚಿರುವ ಪ್ರಾಪರ್ಟಿ ಏನಿದೆಯೋ ಅದು ಮತ್ತೆ ವಾಪಸ್ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ। ಆ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ। ಯಾಕಂದರೆ ಈ ಸಾಕಷ್ಟು ಕಳ್ಳತನಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಆರೋಪಿನ ಪತ್ತೆ ಹಚ್ಚಿ ಈ ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ। ಅದು ಎಲ್ಲರಿಗೂ ಒಂದು ಅವ್ರಿಗೆ ರಿಕಗ್ನೈಸ್ ತರುವ ರೀತಿಯಲ್ಲಿ ನಾವು ಇದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೇವೆ। ಇದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 69 ಕೇಸಸ್ಸಲ್ಲಿ ನಾವು ಆರೋಪಿತರನ್ನು ಪತ್ತೆ ಹಚ್ಚಿ ಏನು ಪ್ರಾಪರ್ಟಿದೋ ರಿಕವರಿ ಮಾಡಿದ್ದೀವಿ। ಅದರಲ್ಲಿ 29 ಪ್ರಕರಣಗಳಲ್ಲಿ ಈಗಾಗಲೇ ನಾವು ವಾರಸುದಾರರಿಗೆ ರಿಟರ್ನ್ ಮಾಡಿದ್ದೀವಿ। ಈ ದಿನ 40 ಪ್ರಕರಣಗಳಲ್ಲಿ ಮಾತ್ರ ವಾರಸುದಾರರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ। ಅದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 1,23,441 ರುಪೀಸ್ ಕ್ಯಾಶ್ ಮತ್ತು 239 ಗ್ರಾಮ್ಸ್ ಗೋಲ್ಡ್, 85 ಗ್ರಾಮ್ಸ್ ಬೆಳ್ಳಿ, 58 ದ್ವಿಚಕ್ರ ವಾಹನಗಳು ಮತ್ತು 15 ಮೊಬೈಲ್ ಫೋನ್ಸ್ ಇವಾಗ ಕೊಡ್ತಾ ಇದ್ದಾರೆ ಅವರು, ಓಕೆ, ಮೋಟಾರ್ ಪಂಪ್ ಸೆಟ್ 2, ಬೊಲೆರೋ ಪಿಕಪ್ ವಾಹನ 1, ಆಟೋ ರಿಕ್ಷಾ 1, ತೂಕದ ಮೆಷಿನ್ 1। ಈಗಾಗಲೇ ನಾವು 29 ಪ್ರಕರಣಗಳಲ್ಲಿ ರಿಟರ್ನ್ ಕೊಟ್ಟಿದ್ದೀವಿ। ಇದರಲ್ಲಿ 2,01,600 ರುಪೀಸ್, 149 ಗ್ರಾಮ್ಸ್ ಗೋಲ್ಡ್, 230 ಗ್ರಾಮ್ಸ್ ಬೆಳ್ಳಿ, 30 ದ್ವಿಚಕ್ರ ವಾಹನಗಳನ್ನು ಒಟ್ಟಾರೆ ಟೋಟಲ್ ನೋಡಿದರೆ ಈ 69 ಕೇಸಸ್ಸಲ್ಲಿ ನಾವು 3,25,041 ರುಪೀಸ್ ರಿಟರ್ನ್ ಮಾಡ್ತಾ ಇದ್ದೀವಿ। 388 ಗ್ರಾಮ್ಸ್ ಗೋಲ್ಡು, 315 ಗ್ರಾಮ್ಸ್ ಬೆಳ್ಳಿ, 88 ದ್ವಿಚಕ್ರ ವಾಹನಗಳು, 15 ಮೊಬೈಲ್ ಫೋನ್ಸು, 2 ಮೋಟಾರ್ ಪಂಪ್ ಸೆಟ್ಟು, 1 ಪಿಕಪ್ ಬೊಲೆರೋ, 1 ಆಟೋ ರಿಕ್ಷಾ, 1 ತೂಕದ ಮೆಷಿನು ಒಟ್ಟಾರೆ ಈ ವರ್ಷದಲ್ಲಿ ನಾವು ರಿಟರ್ನ್ ಮಾಡಿದ್ವಿ। ಇದು ಬಿಟ್ಟು ಈಗಾಗಲೇ ರೀಸೆಂಟ್ ಕಳೆದ 1 ತಿಂಗಳ ಮತ್ತು 2 ತಿಂಗಳಲ್ಲಿ ಇನ್ನೂ ಸಾಕಷ್ಟು ಟೂ ವೀಲರ್ಸು ರಿಕವರಿ ಮಾಡಿದ್ವಿ, ಗೋಲ್ಡು ರಿಕವರಿ ಮಾಡಿದ್ವಿ। ಕೆಲವೊಂದು ಕ್ಯಾಟಿಲ್ ಥೆಫ್ಟು 7 to 8 ಕೇಸಸ್ ಕ್ಯಾಟಿಲ್ ಥೆಫ್ಟು, 11 HBT ಡೇ HBT ಅಫೆಂಡರ್ಸ್ನು ಹಿಡಿದು ಅದರೆಲ್ಲ ರಿಕವರಿ ಮಾಡಿದ್ವಿ। ಅದೇನೆಂದರೆ ಕೋರ್ಟಲ್ಲಿದೆ, ಅದು ನಾವು ಮತ್ತು ಕೋರ್ಟಲ್ಲಿ ಹಾಕ್ಕೊಂಡು ರಿಲೀಸ್ ಮಾಡ್ಕೋಬೇಕಾಗುತ್ತೆ। ಅದು ರಿಲೀಸ್ ಮಾಡ್ಕೊಂಡಿದ್ಮೇಲೆ ಅದು ಮತ್ತೆ ರಿಟರ್ನ್ ವಾರಸುದಾರಕ್ಕೆ ಹಿಂದಿರಿಸ್ಕೋಬೇಕಾಗುತ್ತೆ। ಟೋಟಲ್ ನಮ್ಮದೆಲ್ಲ ಏನು ಈ ಪ್ರಾಪರ್ಟಿ ಅಫೆನ್ಸ್ ಪತ್ತೆ ಮಾಡೋ ಕಾರ್ಯಾಚರಣೆ ಏನು ಅದು ಯಶಸ್ವಿಯಾಗಿ ನಡೀತಾ ಇದೆ। ಅದರ ಬಿಟ್ಟು ನಾವು ಈಗಾಗಲೇ ಪ್ರಿವೆಂಟಿವ್ ಮೆಜರ್ಸು ಸಾಕಷ್ಟು ಮಾಡ್ತಾ ಇದ್ವಿ, ಕೆಲವೊಂದು ರಿಕವರಿನೂ ಅದೇ ರೀತಿಯಲ್ಲಿ ಆಗಿದೆ ನಮಗೆ। ಸೊ ಅದರಿಂದ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಇಂಡಿವಿಜುವಲ್ ಅಲ್ಲಿ ಕೇಸಸ್ ಇದ್ದಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ।
ತಾವು ಕವರೇಜ್ ಇದ್ದಾಗ. ಸೊ ಯಾಕಂದರೆ ಟೋಟಲ್ 40 ಕೇಸಸ್ ಇದೆ, ಇಂಡಿವಿಜುವಲ್ ಕೇಸಸ್ಸು ತಾವು ಕವರ್ ಮಾಡಬೇಕಾದ್ರೆ ಅವ್ರು ಇಂಡಿವಿಜುವಲ್ ಯಾವ್ಯಾವ ಕೇಸಸ್ ಅಂತ ಎಕ್ಸ್ಪ್ಲೈನ್ ಮಾಡಿ. ಕಲಬುರಗಿ ಜಿಲ್ಲೆ ಎಲ್ಲ ಸ್ಟೇಷನ್ಸ್ದು ಅದು ಅಮೌಂಟ್ ಮಾಡಿಲ್ಲ, ಬಟ್ ಇಂಡಿವಿಜುವಲ್ ಆಗಿ ಡೇಟಾ ಕೊಟ್ಟಿದ್ವಿ.